ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿಎಂಎವೈ ಕೇಂದ್ರ ಸರ್ಕಾರದಿಂದ ನಡೆಸಲ್ಪಡುತ್ತಿರುವ ವಸತಿ ಅಭಿವೃದ್ಧಿ ಯೋಜನೆಯಾಗಿದೆ ಮತ್ತು ಮಾರ್ಚ್ 2024ರ ವೇಳೆಗೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 2 ಕೋಟಿ ಶಾಶ್ವತ ಮನೆಗಳನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿದೆ. ಯೋಜನೆಯ ಉದ್ದೇಶಗಳನ್ನು ನೋಡೋಣ. ಪಿಎಂಎವೈ ಅರ್ಬನ್ ಅಡಿಯಲ್ಲಿ ನಗರದ ಒಳಗೆ ಮನೆಗಳನ್ನು ನಿರ್ಮಿಸಲಾಗುವುದು. ವಾಹನಗಳಲ್ಲಿ ಮತ್ತು ಇತರ ಕುಟುಂಬಗಳಲ್ಲಿ ವಾಸಿಸುವ ಜನರು ಶಾಶ್ವತ ಮನೆಗಳನ್ನು ಪಡೆಯಲು ದೊಡ್ಡ ವಸಾಹತುಗಳು ನಾಶವಾಗುತ್ತವೆ. ಪಿಎಂಎವೈ ಗ್ರಾಮೀಣ ಯೋಜನೆಯಡಿ ಗ್ರಾಮದ ಜನರಿಗೆ ಪಕ್ಕಾ ಮನೆ ಸಿಗಲಿದೆ. ಬಾಡಿಗೆ ಮನೆಯಲ್ಲಿ ವಾಸಿಸುವ ಅಥವಾ ಸ್ವಂತ ಮನೆ ಹೊಂದಿರುವ ಆದರೆ ದುರಸ್ತಿ ಅಗತ್ಯವಿರುವವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಈಗ ನಾವು ಯೋಜನೆಯ ಅರ್ಹತಾ ಮಾನದಂಡಗಳು ಏನೆಂದು ನೋಡೋಣ. ಶಾಶ್ವತ ನೆಲೆ ಇಲ್ಲದವರು. ಈ ಅರ್ಹತೆಯು ಆದಾಯ ಗುಂಪಿನ ಮೇಲೆ ಅವಲಂಬಿತವಾಗಿರುತ್ತದೆ. ಆದಾಯ ಗುಂಪು ಮತ್ತು ಕಾರ್ಪೆಟ್ ಪ್ರದೇಶದ ಬಗ್ಗೆ ನಾವು ಮುಂದೆ ನೋಡುತ್ತೇವೆ. ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ? ಪಿಎಂಎವೈ ಯೋಜನೆಯಡಿ ಅರ್ಜಿ ಸಲ್ಲಿಸಲು 3 ಮಾರ್ಗಗಳಿವೆ. ಇವುಗಳು ಆಫ್ಲೈನ್, ಆನ್ಲೈನ್ ಮತ್ತು ಸಿಎಸ್ಸಿಗಳ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ. ಆಫ್ಲೈನ್ ಎಲ್ಐಜಿ ವರ್ಗ ಮತ್ತು ಇಡಬ್ಲ್ಯೂಎಸ್ ವರ್ಗದ ಅಡಿಯಲ್ಲಿ ವಾಸಿಸುವ ಜನರ ಪಟ್ಟಿಯನ್ನು ಹುಡುಕಲು ಮತ್ತು ಸಂಘಟಿಸಲು ನಗರ ಸ್ಥಳೀಯ ಸಂಸ್ಥೆಗಳಿಂದ ಬೇಡಿಕೆ ಸಮೀಕ್ಷೆಯನ್ನು ನಡೆಸಲಾಗುತ್ತದೆ. ಸಮೀಕ್ಷೆಯ ನಂತರ ಪರಿಶೀಲನಾ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಕುಟುಂಬಗಳ ನೋಂದಣಿ ಪ್ರಾರಂಭವಾಗುತ್ತದೆ. ಆನ್ಲೈನ್ ವಿಧಾನ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಧಿಕೃತ ವೆಬ್ಸೈಟ್ ಮೂಲಕ ನೀವು ನೋಂದಾಯಿಸಿಕೊಳ್ಳಬಹುದು. ಹಂತ 1 ಈ ವೆಬ್ಸೈಟ್ಗೆ ಹೋಗಿ. ಹಂತ 2 ಸಿಟಿಸನ್ ಅಸೆಸ್ಮೆಂಟ್ ಕ್ಲಿಕ್ ಮಾಡಿ ಮತ್ತು ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿ. ಹಂತ 3 ಅಫೋರ್ಡೆಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಮೊದಲ ಪುಟವನ್ನು ಇಲ್ಲಿ ನೀವು ಕಾಣಬಹುದು. ಈ ಪುಟದಲ್ಲಿ ನೀವು ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಸಂಬಂಧಿತ ಹೆಸರನ್ನು ನಮೂದಿಸಬೇಕು. ಸಂಖ್ಯೆಯನ್ನು ಪರಿಶೀಲಿಸಿದ ನಂತರ ಅಪ್ಲಿಕೇಶನ್ ಅನ್ನು ಮುಂದಿನ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ಈ ಪುಟದಲ್ಲಿ ನೀವು ನಿಮ್ಮ ವೈಯಕ್ತಿಕ ವಿವರಣೆಯನ್ನು ನಮೂದಿಸಬೇಕು. ಹಂತ 4 ಒಮ್ಮೆ ನೀವು ಸರಿಯಾದ ಮಾಹಿತಿಯನ್ನು ಒದಗಿಸಿದರೆ ನಿಮ್ಮನ್ನು ಮುಂದಿನ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ಅಲ್ಲಿ ನೀವು ನಿಮ್ಮ ಹೆಸರು, ವಾರ್ಷಿಕ ವರ್ಷ, ಕುಟುಂಬ ಸದಸ್ಯತ್ವ ಸಂಖ್ಯೆ, ಸಂಪರ್ಕ ಸಂಖ್ಯೆ, ಪ್ರಸ್ತುತ ನಿವಾಸದ ವಿಳಾಸ, ಜಾತಿ, ಧರ್ಮ, ಕುಟುಂಬದ ಮುಖ್ಯಸ್ಥನ ವಯಸ್ಸು ಇತ್ಯಾದಿಗಳು ನಮೂದಿಸಬೇಕು. ಹಂತ 5 ಒಮ್ಮೆ ನೀವು ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನು ನಮೂದಿಸಿದ ನಂತರ ಬಾಕ್ಸ್ನಲ್ಲಿ ಕ್ಯಾಪ್ಚಾ ಕೋಡ್ ಅನ್ನು ನಮೂದಿಸಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ಇದು ಪಿಎಂಎವೈ ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ. ಅದರ ನಂತರ ಸೇವ್ ಬಟನ್ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಈಗ ಪೂರ್ಣಗೊಂಡಿದೆ ಮತ್ತು ನೀವು ಈ ಫಾರ್ಮ್ನ ಪ್ರಿಂಟ್ಔಟ್ ಅನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಬಹುದು. ಸಿಎಸ್ಸಿಗಳು. ಈ ದೇಶದಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳು ಎಲ್ಲಿವೆ? ಅರ್ಜಿದಾರನು ತನ್ನ ಎಲ್ಲಾ ದಾಖಲೆಗಳನ್ನು ಸಿಎಸ್ಸಿಗಳಲ್ಲಿ ಸಲ್ಲಿಸಬೇಕು ಮತ್ತು ಕನಿಷ್ಠ ನೋಂದಣಿ ಶುಲ್ಕ 25 ಜೊತೆಗೆ ಸೇವಾ ಶುಲ್ಕವನ್ನು ವಿಧಿಸಲಾಗುತ್ತದೆ. ಸಬ್ಸಿಡಿ ನಿಮಗೆ ಹೇಗೆ ತಲುಪುತ್ತದೆ? ಪಿಎಂಎವೈ ಯೋಜನೆಯಡಿಯಲ್ಲಿ ಸಬ್ಸಿಡಿಗಾಗಿ ನಿಮ್ಮ ಅರ್ಜಿಯನ್ನು ಅನುಮೋದಿಸಿದಾಗ ನೀವು ನಿಮ್ಮ ಮನೆ ಸಾಲವನ್ನು ತೆಗೆದುಕೊಂಡಿರುವ ಕೇಂದ್ರೀಯ ನೋಡಲ್ ಏಜೆನ್ಸಿಯಿಂದ ನಿಮ್ಮ ಬ್ಯಾಂಕ್ಗೆ ಹಣವನ್ನು ವರ್ಗಾಯಿಸಲಾಗುತ್ತದೆ. ಬ್ಯಾಂಕ್ ಈ ಮೊತ್ತವನ್ನು ನಿಮ್ಮ ಹೋಮ್ ಲೋನ್ ಖಾತೆಗೆ ಜಮಾ ಮಾಡುತ್ತದೆ. ಈ ಮೊತ್ತವು ನಿಮ್ಮ ಉಳಿದ ಗೃಹ ಸಾಲದ ಮೌಲ್ಯಕ್ಕಿಂತ ಕಡಿಮೆಯಿರುತ್ತದೆ. ಆದ್ದರಿಂದ ನೀವು ಪಿಎಂಎವೈ ಸಬ್ಸಿಡಿಯಾಗಿ 2 ಲಕ್ಷಗಳನ್ನು ಪಡೆದಿದ್ದರೆ ಮತ್ತು ನಿಮ್ಮ ಸಾಲದ ಮೊತ್ತ 30 ಲಕ್ಷಗಳಾಗಿದ್ದರೆ ಸಬ್ಸಿಡಿ ನಂತರ 28 ಲಕ್ಷಕ್ಕೆ ಕಡಿಮೆಯಾಗುತ್ತದೆ.